ವಿಶ್ವಕಪ್ನ ಹಬ್ಬ ಅಬ್ಬರ ಎಲ್ಲವೂ ಮುಗೀತು. ಇನ್ನೇನಿದ್ರು IPL ಫೀವರ್ ಸ್ಟಾರ್ಟ್ ಆಗುವಂತ ಟೈಮ್. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಶೆಡ್ಯೂಲ್ ಅನೌನ್ಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಸಲ ಟೂರ್ನಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹಾಗೆ ಟ್ವಿಸ್ಟ್ ಇರುತ್ತೆ. ಯಾಕೆ ಮತ್ತು ಹೇಗೆ ಅನ್ನೋದನ್ನ ಹೇಳ್ತೇನೆ. ಜೊತೆಗೆ ಓಪನಿಂಗ್ ಮ್ಯಾಚ್ ಯಾರ್ಯಾರ ನಡುವೆ ನಡೆಯುತ್ತೆ, ದೇವ್ಜಿತ್ ಸೈಕ್ಯ ಕೊಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಜಗತ್ತಿನ ಶ್ರೀಮಂತ ಲೀಗ್. ಬರೋಬ್ಬರಿ 2 ತಿಂಗಳು ಬರೀ ಭಾರತೀಯರಷ್ಟೇ ಅಲ್ಲದೆ ಇಡೀ ಕ್ರಿಕೆಟ್ ಜಗತ್ತಿನ ಅಭಿಮಾನಿಗಳೆಲ್ಲರೂ ಕೂಡ ಎಂಜಾಯ್ ಮಾಡುವಂತ ಕ್ರಿಕೆಟ್ ಕಾರ್ನಿವಲ್. ಮಾರ್ಚ್ 28ರಿಂದ ಟೂರ್ನಿ ಆರಂಭವಾಗಲಿದ್ದು ಮೇ 31ರಂದು ಕ್ಲೋಸಿಂಗ್ ಸೆರೆಮನಿ ಮೂಲಕ 19ನೇ ಆವೃತ್ತಿಗೆ ಅದ್ಧೂರಿಯಾಗಿ ತೆರೆ ಬೀಳುತ್ತೆ. ಹಾಗೆ ನೋಡಿದ್ರೆ ಟೂರ್ನಿ ಆರಂಭಕ್ಕೆ ಉಳಿದಿರೋದು 2 ವಾರ. ಹೀಗಿದ್ರೂ ಕೂಡ ಶೆಡ್ಯೂಲ್ ಅನೌನ್ಸ್ ಆಗಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಒಂದಷ್ಟು ರೀಸನ್ಸ್ ಇದೆ. ಈ ಬಗ್ಗೆ ಖುದ್ದು BCCIನ ಕಾರ್ಯದರ್ಶಿಯಾಗಿರುವಂತ ದೇವ್ಜಿತ್ ಸೈಕ್ಯ ಮಾಹಿತಿ ನೀಡಿದ್ದಾರೆ. ಫಸ್ಟ್ ಹಾಫ್ ನಲ್ಲಿ 20 ದಿನಗಳ ಶೆಡ್ಯೂಲ್ ಮಾತ್ರ ರಿಲೀಸ್. IPL ಪಂದ್ಯಗಳ ಶೆಡ್ಯೂಲ್ ಬಗ್ಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಗ್ ಅಪ್ಡೇಟ್ ನೀಡಿದೆ. ಮಾರ್ಚ್ 12ರ ಒಳಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಮೊದಲ 20 ದಿನಗಳ ವೇಳಾಪಟ್ಟಿಯನ್ನು ಮಾತ್ರ ರಿಲೀಸ್ ಮಾಡೋದಾಗಿ BCCIನ ಕಾರ್ಯದರ್ಶಿಯಾಗಿರುವಂಥ ದೇವ್ಜಿತ್ ಸೈಕ್ಯ ಮಾಹಿತಿ ನೀಡಿದ್ದಾರೆ. ಮೊದಲಿಗೆ ಮಾರ್ಚ್ 26ರಿಂದ ಮೇ 30ರವರೆಗೆ ಟೂರ್ನಿಯನ್ನು ಆಯೋಜನೆ ಮಾಡೋಕೆ ಪ್ಲಾನ್ ಮಾಡಿದ್ರು. ಆದರೆ ಆ ನಂತರದಲ್ಲಿ ಡೇಟ್ ಬದಲಾವಣೆಯಾಗಿದ್ದು ಮಾರ್ಚ್ 28ರಿಂದ ಮೇ 31ರವರೆಗೆ ಫಿಕ್ಸ್ ಮಾಡಲಾಗಿದೆ. ಮಾರ್ಚ್ 12ರ ಒಳಗೆ IPL 2026ರ ವೇಳಾಪಟ್ಟಿಯನ್ನು ಘೋಷಣೆ ಮಾಡೋಕೆ ತೀರ್ಮಾನ ಮಾಡಿದ್ದೇವೆ. ಈ ಘೋಷಣೆಯಲ್ಲಿ ಮೊದಲ 20 ದಿನಗಳ IPL ವೇಳಾಪಟ್ಟಿಯನ್ನು ಮಾತ್ರ ಪ್ರಕಟ ಮಾಡ್ತೇವೆ ಅಂತ ಸೈಕ್ಯ ಹೇಳಿದ್ದಾರೆ. ಅದಕ್ಕೆ ಕಾರಣ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೆ ತಮಿಳುನಾಡು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಇರೋದ್ರಿಂದ ಯಾವುದೇ ರೀತಿಯ ಕ್ಲಾಶ್ ಆಗದಂತೆ ತಡೆಯೋಕೆ BCCI ಈ ಪ್ಲಾನ್ ಅನ್ನ ಮಾಡಿದೆ. ಸೊ ಲೀಗ್ನ ಉಳಿದ ಪಂದ್ಯಗಳನ್ನು ನಂತರದ ದಿನಗಳಲ್ಲಿ ರಿಲೀಸ್ ಮಾಡಲಾಗುತ್ತೆ. 3 ರಾಜ್ಯಗಳ ಚುನಾವಣೆಗಳು ಏಪ್ರಿಲ್ ಹಾಗೆ ಮೇ ತಿಂಗಳಲ್ಲೇ ನಡೆಯುವಂತಹ ಸಾಧ್ಯತೆಗಳಿವೆ. ಹೀಗಾಗಿ IPL ಪಂದ್ಯಗಳು ಕೂಡ ಇದೇ ಟೈಮಲ್ಲೇ ಇರುತ್ತವೆ. ಪಶ್ಚಿಮ ಬಂಗಾಳ ರಾಜ್ಯ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ ಹೊಂದಿದೆ. ಹಾಗೆ ಈ ತಂಡ ಈಡನ್ ಗಾರ್ಡನ್ಸ್ನಲ್ಲಿ ತವರು ಮೈದಾನವಾಗಿದ್ದು ಅಲ್ಲಿ ಪಂದ್ಯಗಳನ್ನು ಆಡ್ತಾರೆ. ಅಂಡ್ ನೆಕ್ಸ್ಟ್ ತಮಿಳುನಾಡು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಹೊಂದಿದೆ. ಹಾಗೆ MA ಚಿದಂಬರಂ ಕ್ರೀಡಾಂಗಣ ಇವರಿಗೆ ಹೋಮ್ ಮ್ಯಾಚಸ್ ಆಗುತ್ತೆ. ಇನ್ನು ಅಸ್ಸಾಂನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಬರ್ಸಾಪರ ಕ್ರೀಡಾಂಗಣದಲ್ಲಿ ಕೆಲ ಪಂದ್ಯಗಳನ್ನು ಆಯೋಜನೆ ಮಾಡುತ್ತೆ. ಹೀಗಾಗಿ ಟೈಮ್ ವೇರಿಯೇಷನ್ ಜೊತೆಗೆ ಅಲ್ಲಿನ ಚುನಾವಣೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ಪಂದ್ಯಗಳನ್ನು 2ನೇ ಶೆಡ್ಯೂಲ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಬಾರಿ 74 ಅಲ್ಲ 84 ಪಂದ್ಯಗಳನ್ನು ನಡೆಸಲು ತೀರ್ಮಾನ. ಪ್ರಸ್ತುತ IPL ಟೂರ್ನಿಯಲ್ಲಿ 10 ತಂಡಗಳಿವೆ. ಕಳೆದ ಆವೃತ್ತಿಯವರೆಗೆ ಟೋಟಲ್ ಆಗಿ ಒಂದು ಟೂರ್ನಿಯಲ್ಲಿ 74 ಪಂದ್ಯಗಳನ್ನು ಆಡಿಸಲಾಗ್ತಾ ಇತ್ತು. 2022ರಲ್ಲಿ 10 ತಂಡಗಳ ಸ್ವರೂಪವನ್ನು ಪರಿಚಯಿಸಿದಾಗಲಿಂದ ಕ್ರಿಕೆಟ್ ಕ್ಯಾಲೆಂಡರ್ನಲ್ಲಿನ ಸಮಯದ ನಿರ್ಬಂಧಗಳಿಂದಾಗಿ ಪಂದ್ಯಾವಳಿಯನ್ನು 74 ಪಂದ್ಯಗಳಿಗೆ ಸೀಮಿತಗೊಳಿಸಲಾಗಿತ್ತು. ಹಾಗೆ ಪ್ರತಿ ತಂಡ ಲೀಗ್ ಹಂತದಲ್ಲಿ 14 ಪಂದ್ಯಗಳನ್ನು ಆಡ್ತಿತ್ತು. ಇದರಿಂದಾಗಿ ಎಲ್ಲಾ ತಂಡಗಳಿಗೆ ರಿವೆಂಜ್ ಮ್ಯಾಚ್ ಸಿಗ್ತಾ ಇರಲಿಲ್ಲ. ಬಟ್ 2026ರ IPLನ ಬಿಗ್ ಅಪ್ಡೇಟ್ ಅಂದ್ರೆ ಟೂರ್ನಿಯಲ್ಲಿ ಈ ಸಲ 84 ಪಂದ್ಯಗಳನ್ನು ಆಡಿಸಲಾಗುತ್ತೆ. ಅಂದ್ರೆ ಕಳೆದ ಬಾರಿಯ ಟೂರ್ನಿಗೆ ಹೋಲಿಸಿದ್ರೆ ಹೆಚ್ಚುವರಿಯಾಗಿ 10 ಪಂದ್ಯಗಳು ಆಡ್ ಆಗುತ್ತೆ. 2026ರ ಆವೃತ್ತಿಯಲ್ಲಿ 80 ಲೀಗ್ ಪಂದ್ಯಗಳು ಹಾಗೆ 4 ಪ್ಲೇ ಆಫ್ ಪಂದ್ಯಗಳು ನಡೆಯುತ್ತವೆ. ಇದರಿಂದಾಗಿ ಪ್ರತಿ ತಂಡಕ್ಕೂ ಕೂಡ ರಿವೆಂಜ್ ಮ್ಯಾಚ್ ಸಿಗುತ್ತೆ. ಅಂದ್ರೆ 10 ತಂಡಗಳು ಡಬಲ್ ರೌಂಡ್ ರಾಬಿನ್ ಸ್ವರೂಪದಲ್ಲಿ ಆಡುತ್ತವೆ. ಪ್ರತಿ ತಂಡ ಪರಸ್ಪರ 2 ಬಾರಿ ಮುಖಾಮುಖಿ ಆಗುತ್ತವೆ. ಒಮ್ಮೆ ತವರಿನಲ್ಲಿ ಹಾಗೆ ಮತ್ತೊಂದು ಅವೇ ಪಿಚ್ನಲ್ಲಿ ಎದುರು ಬದಲಾಗ್ತವೆ. ಚಿನ್ನಸ್ವಾಮಿಯಲ್ಲೇ ಉದ್ಘಾಟನಾ ಮತ್ತು ಫೈನಲ್ ಪಂದ್ಯ. ಇನ್ನು ಟೂರ್ನಿಯ ಹಾಲಿ ಚಾಂಪಿಯನ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತವರು ಮೈದಾನವಾಗಿರುವಂತ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಬಾರಿಯ ಟೂರ್ನಿಯ ಉದ್ಘಾಟನಾ ಪಂದ್ಯವನ್ನ ನಡೆಸೋದು ಕನ್ಫರ್ಮ್ ಆಗಿದೆ. ಹಾಗೆ ಫೈನಲ್ ಪಂದ್ಯವನ್ನು ಕೂಡ ಇದೇ ಮೈದಾನದಲ್ಲಿ ನಡೆಸುವಂತ ಸಾಧ್ಯತೆಗಳಿವೆ. ಇನ್ನು RCB ಚಿನ್ನಸ್ವಾಮಿ ಮೈದಾನದಲ್ಲಿ 5 ಪಂದ್ಯಗಳನ್ನು ಆಡಲಿದ್ದು ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಕ್ರೀಡಾಂಗಣದಲ್ಲಿ 2 ಪಂದ್ಯಗಳನ್ನು ಆಡುತ್ತೆ. ಇನ್ನು ಉದ್ಘಾಟನಾ ಪಂದ್ಯದಲ್ಲಿ RCB ಆಡೋದು ಕನ್ಫರ್ಮ್ ಆಗಿದ್ದು ಎದುರಾಳಿ ಯಾರು ಅನ್ನೋ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಫೈನಲಿಸ್ಟ್ಗಳೇ ಮುಖಾಮುಖಿ ಆಗೋದಾದ್ರೆ ಬೆಂಗಳೂರು ವರ್ಸಸ್ ಪಂಜಾಬ್ ತಂಡಗಳು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ.
ಒಟ್ನಲ್ಲಿ IPL ಅಬ್ಬರಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ಆಲ್ರೆಡಿ ಫ್ರಾಂಚೈಸಿಗಳಲ್ಲಿ ಪ್ರಾಕ್ಟೀಸ್ ಕೂಡ ಆರಂಭವಾಗಿದೆ. ಇನ್ನೆರಡು ದಿನಗಳಲ್ಲಿ ಶೆಡ್ಯೂಲ್ ಅನೌನ್ಸ್ ಆಗಲಿದ್ದು IPL ಎನ್ನುವಂತ ರಂಗು ರಂಗಿನ ಹಬ್ಬಕ್ಕೆ ರಣಕಹಳೆಯೂ ಮೊಳಗಲಿದೆ. ನಮಸ್ಕಾರ.